ಕಾಣಿಸ್ತಾ ಇದೆ ಅಂತಂದ್ರೆ ದೇಹ ಹೇಳ್ತಾ ಇದೆ ನನ್ಗೆ ಇದು ನೋವಿದೆ, ನೀನು ಇದನ್ನ ಸರಿ ಮಾಡ್ಕೋ ಅಂತ. ಅದಕ್ಕೆ ನೀವು ಹೇಳ್ಬೇಕು ಅಂತಂದ್ರೆ ಥ್ಯಾಂಕ್ಸ್ ಹೇಳ್ಬೇಕು ಈ ಸರಾ ಕೇರ್ ಮತ್ತೆ ಅವ್ರ ಕುಟುಂಬಕ್ಕೆ. ಯಾಕೆಂತಂದ್ರೆ ಅವರು ದೇವ್ರು ಮಾಡೋ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ನನಗೆ ಮಂಡಿ ನೋವು ಇದೆ, ಬೆನ್ನು ನೋವು, ತಲೆನೋವು ಅಂತೆಲ್ಲ ಬರ್ತಾ ಇದ್ರಿ. ನಾನು ಡಾಕ್ಟರ್ ಆಗಿರೋದು ಹೇಳ್ತೀನಿ, ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಒಂದು ದೊಡ್ಡ ಮಾಫಿಯಾ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ಅಂದ್ರೆ ಇನ್ಶೂರೆನ್ಸ್ ದುಡ್ಡು ಬೇಕಷ್ಟೇನೆ. ಇಲ್ಲಿ ಮಾಡೋಂಥ ಸೇವೆಗಳಿದೆಯಲ್ಲ ಇದನ್ನ ನೀವು ಉಪಯೋಗಿಸ್ಕೊಂಡು ನೀವು 100 ಜನಕ್ಕೆ ಹೇಳಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಯಾವ್ದೋ ಒಂದು ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಒಬ್ರು ಗಣೇಶ್ ಅನ್ಬಿಟ್ಟು ಡಾಕ್ಟರ್ ಬೇಗ ಮುಗಿಸ್ಬೇಕು ನಿಮ್ ಟ್ರೀಟ್ಮೆಂಟ್, ನಾವು ಒಂದು ಹೆಲ್ತ್ ಕೇರ್ ಇದಕ್ಕೆ ಹೋಗ್ಬೇಕು, ಥೆರಪಿಗೆ ಹೋಗ್ಬೇಕು. ಸರ್ ಏನಿದು ಹೆಲ್ತ್ ಕೇರ್ ಥೆರಪಿ ಅಂತ ಕೇಳಿದಾಗ ಸರಾ ಕೇರ್ ಅಂತ ಹೇಳಿದ್ರು. ಅವಾಗ ಏನ್ ಮಾಡಿದೆ, ಇಮಿಡಿಯೇಟ್ ಆಗಿ ಗೂಗಲ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಉತ್ರಳ್ಳಿಲೇ ಇದೆ ಅಂತ ಅನ್ಬಿಟ್ಟು ಅವತ್ತು ನಾನು ಸಂಜೆ ಫೋನ್ ಮಾಡಿದಾಗ ಕಸ್ತೂರಿ ಮೇಡಮ್ ಅಲ್ಲಿ ತಗೊಂಡ್ರು ಫೋನ್. ಮಾರನೇ ದಿನನೇ ಶುರು ಮಾಡ್ಕೊಂಡೆ. ತುಂಬಾ ಚೆನ್ನಾಗಿದೆ. ನನಗೆ ಹೆಂಗ್ ಅನ್ನಿಸ್ತಾ ಇದೆ ಅಂದ್ರೆ ಫಸ್ಟ್ ಇಲ್ಲಿ ಬಂದ್ಬಿಡ್ಬೇಕು, ಆಮೇಲೆ ಮಿಕ್ಕಿದ್ ನೋಡೋಣ ಟ್ರೀಟ್ಮೆಂಟ್. ರಾತ್ರಿಗಾರು ನನ್ನ ಪೇಷಂಟ್ ನ ನೋಡೋಣ, ಫಸ್ಟ್ ನಾನ್ ಸರಿ ಹೋಗ್ಬೇಕು. ಯಾಕೆಂತ ನೀನು ಮೈದಾ, ಸಕ್ಕರೆ, ಎಣ್ಣೆನ ದಯವಿಟ್ಟು ಚೇಂಜ್ ಮಾಡ್ಬೇಕು. ಇದು ಮೇನ್ ಕಲ್ಪ್ರಿಟ್. ಇಲ್ಲಿ ಅದೇ ರೀತಿ ಇವರು ಜೇಡ್ ವಾಟರ್ ಕೊಡ್ತಿದಾರಲ್ಲ, ಅದು ಇನ್ನು ಮಿರಾಕಲ್ ಆಗಿ ನಿಮ್ಗೆ ಅಮೃತ ತರ ಕೆಲಸ ಮಾಡ್ತಾರೆ. ಸರಾ ಕೇರ್ ಕುಟುಂಬಕ್ಕೆ ನನ್ನ ವಂದನೆಗಳು. ತುಂಬಾ ಥ್ಯಾಂಕ್ಸ್.